ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಿಮ್ಮಲ್ಲಿ ಒಂದಷ್ಟು ಮಂದಿ 2-3 ದಿನಗಳಿಂದ ಒಂದು ಸುದ್ದಿಯನ್ನು ಗಮನಿಸಿರಬಹುದು. ಸೋಷಿಯಲ್ ಮೀಡಿಯಾ ಹಾಗೆ ಮಾಧ್ಯಮ ಎಲ್ಲ ಕಡೆಗಳಲ್ಲೂ ಕೂಡ ಸದ್ದು ಮಾಡ್ತಿರುವಂಥ ಸುದ್ದಿ. ಸಣ್ಣ ಸಣ್ಣ ವ್ಯಾಪಾರಿಗಳು ಬಂದು ಮಾಧ್ಯಮದವರ ಎದುರುಗಡೆ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಒಂದು ನೋಟಿಸ್ ಅನ್ನು ಕೂಡ ತೋರಿಸ್ತಾ ಇದ್ದಾರೆ. ಏನ್ ನೋಟಿಸ್ಸು ಅಂದ್ರೆ, ವಾಣಿಜ್ಯ ತೆರಿಗೆ ಇಲಾಖೆ ಕಳುಹಿಸಿರುವಂತ ನೋಟಿಸ್ ಅದು. ನೀವು GST ಅಂದ್ರೆ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಹೇಳಿ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಆ ನೋಟಿಸ್ನಲ್ಲಿ 20,000ನೋ 30,000ನೋ ಇದ್ದಿದ್ರೆ ಸಣ್ಣ ಸಣ್ಣ ವ್ಯಾಪಾರಿಗಳು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ಅಂತ ಕಾಣುತ್ತೆ. ಆ ನೋಟಿಸ್ನಲ್ಲಿ ಇರುವಂತ ಅಮೌಂಟ್ ಎಷ್ಟು ಅಂದ್ರೆ 30 ಲಕ್ಷ, 40 ಲಕ್ಷ, 50 ಲಕ್ಷ. ಯಾರೋ ಒಬ್ಬರಿಗೆ ತರಕಾರಿ ಅಂಗಡಿಯವರಿಗೆ 1,30,00,000ದವರೆಗೆ, ಅದು ಹೇಗೆ 1,30,00,000 ಕೊಟ್ಟರೆ ಗೊತ್ತಿಲ್ಲ, 1,30,30,00,000ದವರೆಗೆ ನೀವು ಅಮೌಂಟ್ ಕಟ್ಟಬೇಕು ಅಂತ ನೋಟಿಸ್ ಅನ್ನ ಕೊಡಲಾಗಿದೆ. ಯಾರಿಗೆ ಈ ನೋಟಿಸ್ ಬಂದಿದ್ದು ಅಂದ್ರೆ, ಈ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ, ಈ ಕಾಂಡಿಮೆಂಟ್ಸ್ ನಡೆಸುವಂಥವರಿಗೆ, ತರಕಾರಿ ಅಂಗಡಿ, ಹಣ್ಣಿನ ಅಂಗಡಿ, ಈ ಸಣ್ಣ ಸಣ್ಣ ಗೂಡಂಗಡಿಗಳನ್ನ ಇಟ್ಕೊಂಡಿರ್ತಾರಲ್ಲ, ಅಂಥವರಿಗೆ ಈ ರೀತಿಯಾಗಿ ನೋಟಿಸ್ ಅನ್ನ ಬಂದಿದೆ. ಸಹಜವಾಗಿ ಅವರೆಲ್ಲರೂ ಕೂಡ ತಲೆ ಕೆಡಿಸ್ಕೊಂಡ್ರು. ಒಂದಷ್ಟು ಜನಕ್ಕೆ ಶಾಕ್ ಆಯಿತು. ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ ಅಂದಾಗ ಸಹಜವಾಗಿ ಶಾಕ್ ಆಗುತ್ತೆ. ಅವರೆಲ್ಲ ಅಳಲನ್ನ ತೋಡ್ಕೊಳ್ಳೋಕೆ ಶುರು ಮಾಡಿಕೊಂಡ್ರು. ನಾವು ಇಡೀ ಅಂಗಡಿನ ಮಾರಿದ್ರು ಕೂಡ 10 ಲಕ್ಷಕ್ಕೆ ಹೋಗಲ್ಲ ಸ್ವಾಮಿ, ಅಥವಾ ಒಂದು 15 ಲಕ್ಷಕ್ಕೆ ಹೋಗಲ್ಲ. ಅಂಥದ್ರಲ್ಲಿ 50 ಲಕ್ಷ, 60 ಲಕ್ಷ ಕಟ್ಟಬೇಕು ಅಂದ್ರೆ ನಾವು ಏನು ಮಾಡಬೇಕು ಅಂತ ಹೇಳಿ ಈ ಸುದ್ದಿ ವಿಪರೀತ ಸದ್ದು ಮಾಡೋದಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ಇದೀಗ ವಾಣಿಜ್ಯ ತೆರಿಗೆ ಇಲಾಖೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದೆ. ಇನ್ನೊಂದು ಕಡೆಯಿಂದ ಈ ಸಣ್ಣ ವ್ಯಾಪಾರಿಗಳ ಕಾರ್ಮಿಕ ಪರಿಷತ್ ಇದೆಯಲ್ಲ, ಅವರು ಇದೀಗ ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋದಕ್ಕೂ ಕೂಡ ನಿರ್ಧರಿಸಿದ್ದಾರೆ. ಹಾಗಾದ್ರೆ ಏನು ಇದು ಆಗ್ತಿರುವಂತಹ ಬೆಳವಣಿಗೆ? ಎಲ್ಲಿದು ಎಡವಟ್ಟಾಗಿದ್ದು? ಎಡವಟ್ಟು ಅನ್ಬೋದು, ಏನೋ ಗೊತ್ತಿಲ್ಲ, ಅಥವಾ ಎಲ್ಲಿ ಇದಾಗಿದ್ದು, ಈ ಹಂತಕ್ಕೆ ಬರೋದಕ್ಕೆ ಕಾರಣ ಆಗಿದ್ದು ಏನು, ಜೊತೆಗೆ ಮುಂದೆ ಏನು ಆಯ್ಕೆ ಇದೆ, ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಯಾಕಂದ್ರೆ ಬಹಳ ಸದ್ದು ಮಾಡ್ತಿರುವಂತಹ ಸುದ್ದಿ ಇದು. ಬಂಧುಗಳೇ, ಏನಾಗಿದೆ ಅಂದ್ರೆ, ಈ GST ಇದೆಯಲ್ಲ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದೆಯಲ್ಲ, ಇದರ ವ್ಯಾಪ್ತಿಗೆ ಸರಕು ಕೂಡ ಬರುತ್ತೆ, ಸೇವೆಯೂ ಕೂಡ ಇದರ ವ್ಯಾಪ್ತಿಗೆ ಬರುತ್ತೆ. ಅದರಲ್ಲಿ ಸ್ಲ್ಯಾಬ್ಗಳು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ನಮ್ಮಲ್ಲಿ ಆಕ್ರೋಶ ವ್ಯಕ್ತವಾಗ್ತಿರುತ್ತೆ. ನಾವು ಆಕ್ರೋಶವನ್ನ ವ್ಯಕ್ತಪಡಿಸಲೇಬೇಕು. ಯಾಕಂದ್ರೆ ಟ್ಯಾಕ್ಸ್ ಟೆರರಿಸಂ ಅಷ್ಟರ ಮಟ್ಟಿಗೆ ನಮ್ಮ ಮೇಲೆ ಹೇರಿಕೆ ಆಗ್ತಾ ಇದೆ. ಈ ಕಾರಣಕ್ಕಾಗಿಯೇ ಒಂದಷ್ಟು ಉದ್ಯಮಿಗಳು, ಸಾಕಷ್ಟು ಮಂದಿ ದೇಶವನ್ನ ತೊರೆಯುವ ಹಂತಕ್ಕೆ ಹೋಗ್ತಿದ್ದಾರೆ. ಈ ರೀತಿಯಾಗಿ ಹೇಳೋದ್ರಿಂದ ನಿಮ್ಮ ತುಂಬಾ ಜನಕ್ಕೆ ಬೇಸರ ಅನ್ಸ್ಬೋದು, ನೋವು ಅನ್ಸ್ಬೋದು, ನಿಮ್ಮಲ್ಲಿ ಒಂದಷ್ಟು ಮಂದಿ ನನ್ನ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಬಹುದು. ಆದ್ರೆ ಇದು ಅಸಲಿ ವಿಚಾರ. ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಟೆರರಿಸಂ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಯಾವ್ಯಾವ ವಿಚಾರದಲ್ಲಿ ಅಥವಾ ಯಾವ್ಯಾವ ಹಂತದಲ್ಲಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಒಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ ನೋಡಿ, ನಾವು ಎಂಥ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಅಂದ್ರೆ, ಯಾವುದೋ ಒಂದು ವೆಹಿಕಲ್ ಕೊಂಡ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಆ ವೆಹಿಕಲ್ಗೆ ನಾವು ಟ್ಯಾಕ್ಸ್ ಕಟ್ತೀವಿ, ಅದು ವಿಪರೀತ ಪ್ರಮಾಣದ ಟ್ಯಾಕ್ಸ್ ಕಟ್ತೀವಿ. ಅದಾದ ಬಳಿಕ ಅದಕ್ಕೆ ಹಾಕಿಸುವಂತ ಪೆಟ್ರೋಲು, ಡೀಸೆಲ್, ಫ್ಯೂಯಲ್ ಏನಿದೆ ಅದಕ್ಕೂ ಕೂಡ ಟ್ಯಾಕ್ಸ್ ಅನ್ನು ಕಟ್ತೀವಿ. ಅದಾದ ನಂತರ ಅದನ್ನು ರೋಡಿಗೆ ಇಳಿಸಿ ರೋಡಲ್ಲಿ ಓಡಾಡೋದಕ್ಕೂ ಕೂಡ ನಾವು ಟ್ಯಾಕ್ಸ್ ಅನ್ನು ಕಟ್ತೀವಿ. ಆದ್ರೆ ಅದಾದ ಬಳಿಕ ನಮಗೇನಾದ್ರೂ ಸರಿಯಾದಂಥ ವ್ಯವಸ್ಥೆಯನ್ನ ಮಾಡ್ತಾರಾ ಅಂತ ಕೇಳಿದ್ರೆ ವ್ಯವಸ್ಥೆ ಸರಿ ಇಲ್ಲ. ಅದೇ ಗುಂಡಿ ಬಿದ್ದ ರಸ್ತೆಯಲ್ಲಿ ಓಡಾಡಬೇಕು, ಅದೇ ದರಿದ್ರ ರಸ್ತೆಗಳಲ್ಲಿ ನಾವೆಲ್ಲರೂ ಕೂಡ ಓಡಾಡಬೇಕು. ಇಂಥ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಹೀಗಿದ್ದಾಗ ನಾವು ಟ್ಯಾಕ್ಸ್ ಟೆರರಿಸಂ ಅಂತ ಕರೆದೇ ಇರೋದಕ್ಕೆ ಸಾಧ್ಯ ಆಗುತ್ತಾ? ಅದರಲ್ಲೂ ಕೂಡ 18% ಸ್ಲ್ಯಾಬ್ಗೆ ಒಂದಷ್ಟು ಇದೆಲ್ಲವೂ ಕೂಡ ಬರ್ತಾವಲ್ಲ, ಅದು ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಸಿಟ್ಟು ಬರೋದಕ್ಕೆ ಶುರುವಾಗತ್ತೆ. ಬಿಡಿ, ಅದು ಬೇರೆ ವಿಚಾರ, ಅದು ಸ್ವಲ್ಪ ಪಕ್ಕಕ್ಕಿಡೋಣ. ಈ GST ವಿಚಾರದಲ್ಲಿ ಏನಾಗಿತ್ತು ಅಂದ್ರೆ, ಈ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಅದರಲ್ಲಿ ವಿನಾಯಿತಿಯನ್ನು ಕೊಡಲಾಗಿತ್ತು. ಅವರಿಗೆ ಸಮಸ್ಯೆ ಆಗಬಾರದು ಎನ್ನುವಂತ ಕಾರಣಕ್ಕಾಗಿ ಈ 40 ಲಕ್ಷದವರೆಗೆ ವಹಿವಾಟು ನಡೆದ್ರೆ, ಪ್ರಾಫಿಟ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ, 40 ಲಕ್ಷದವರೆಗೆ ಟರ್ನ್ ಓವರ್ ಅಥವಾ ವಹಿವಾಟು ನಡೆದ್ರೆ, ಮತ್ತೊಮ್ಮೆ ಹೇಳ್ತೀನಿ, ಆದಾಯ ಅಲ್ಲ, ಪ್ರಾಫಿಟ್ ಅಲ್ಲ, ಲಾಭ ಅಲ್ಲ, ಓವರ್ ಆಲ್ ಟರ್ನ್ ಓವರ್ ಅಂದ್ರೆ ಈ ವ್ಯವಹಾರ ಅಂತ ಏನ್ ಕರಿತೀವಿ, ವಹಿವಾಟು ಅಂತ ಏನ್ ಕರಿತೀವಿ, ಕನ್ನಡದ ಪದ ವಹಿವಾಟು ಅಂತ ಏನ್ ಕರಿತೀವಿ, ಈ 40 ಲಕ್ಷದವರೆಗೆ ವಹಿವಾಟು ನಡೆದ್ರೆ ಅವರು GST ವ್ಯಾಪ್ತಿಗೆ ಬರ್ತಾ ಇರಲಿಲ್ಲ. ಅವ್ರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇರಲಿಲ್ಲ. ಹೀಗಾಗಿ GST ವಿಚಾರಕ್ಕೆ ಸಣ್ಣ ವ್ಯಾಪಾರಿಗಳು ತೀರಾ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿರ್ಲಿಲ್ಲ. ತಂಪಾಡಿಗೆ ತಾವು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ರು. ಒಂದಷ್ಟು ಮಂದಿಗೆ ಹೇಳ್ಕೊಳ್ಳುವಂತ ಪ್ರಾಫಿಟ್ ಇರಲಿಲ್ಲ. ಆದ್ರೆ ಒಂದಷ್ಟು ಕಡೆಗಳಲ್ಲಿ ಬೇಕರಿಲಿ, ಕಾಂಡಿಮೆಂಟ್ಸ್ಗಳಲ್ಲಿ, ತರಕಾರಿ ಅಂಗಡಿಲಿ ಒಳ್ಳೆ ವ್ಯಾಪಾರ ಆಗ್ತಿತ್ತು. ಬಿಡಿ, ಅವರಿಗೆ ಲಕ್ಷಾಂತರ ರೂಪಾಯಿ ವ್ಯಾಪಾರ ಆಗ್ತಾ ಇತ್ತು. ಆದ್ರೆ ಏನಾಗ್ತಿತ್ತು ಅಂದ್ರೆ, ಈ GST ಅಡಿಯಲ್ಲಿ ಅಥವಾ ವಾಣಿಜ್ಯ ತೆರಿಗೆ ಇಲಾಖೆ ಅವರನ್ನ ಹೇಗೆ ವ್ಯಾಪ್ತಿಗೆ ತರೋದು ಅಥವಾ ಅವ್ರನ್ನ ಹೇಗೆ ನಾವು ನಿಗಾ ವಹಿಸೋದು, ಅದು ಆರಂಭದಲ್ಲಿ ಯಾರಿಗೂ ಕೂಡ ಕ್ಲಾರಿಟಿ ಇರಲಿಲ್ಲ. ಯಾಕಂದ್ರೆ ತುಂಬಾ ಕಡೆಗಳಲ್ಲಿ ಏನಾಗ್ತಿತ್ತು, ಕ್ಯಾಶ್ ಮೂಲಕ ವಹಿವಾಟು ನಡೀತಾ ಇತ್ತು. ತರಕಾರಿ ಅಂಗಡಿ, ಹಣ್ಣಿನ ಅಂಗಡಿ ಎಲ್ಲ ಕಡೆಗಳಲ್ಲೂ ಕೂಡ ನಗದಿನ ಮೂಲಕ ವಹಿವಾಟು ನಡೀತಾ ಇತ್ತು. ಹೀಗಾಗಿ ವಾಣಿಜ್ಯ ತೆರಿಗೆ ಇಲಾಖೆಯವರಿಗೂ ಕೂಡ ಅಲ್ಲಿ ಎಷ್ಟು ವ್ಯವಹಾರ ಆಗ್ತಾ ಇದೆ, ಅವರಿದ್ರು ವ್ಯಾಪ್ತಿಗೆ ಬರ್ತಾರಾ ಬರಲ್ವಾ, ಅದ್ರ ಮೇಲೆ ಸರಿಯಾದ ರೀತಿಯಲ್ಲಿ ನಿಗಾ ಇಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಿದ್ದಂಥ ಸಂದರ್ಭದಲ್ಲಿ ಏನಾಯ್ತು, ಒಂದು ಡಿಜಿಟಲ್ ಕ್ರಾಂತಿ ನಡೆದು ಹೋಗಿಯೇ ಬಿಡ್ತು. UPI ಬಳಸಿ ಡಿಜಿಟಲ್ ಪೇಮೆಂಟ್ ಅನ್ನ ಮಾಡಿ ಎನ್ನುವ ರೀತಿಯಲ್ಲಿ
ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಎಲ್ಲವನ್ನು ಕೂಡ ಜನ ಯಥೇಚ್ಛವಾಗಿ ಬಳಸೋದಕ್ಕೆ ಶುರು ಮಾಡಿಕೊಂಡ್ರು. ಇವತ್ತು ಕ್ಯಾಶ್ ವಹಿವಾಟು ನಡೆಸುವಂತವರ ಸಂಖ್ಯೆ ತೀರಾ ಕಡಿಮೆ ಇದೆ. ಎಷ್ಟೋ ಜನ ಪರ್ಸನ್ನೇ ಕ್ಯಾರಿ ಮಾಡೋದಿಲ್ಲ. ಫೋನ್ ಒಂದು ಇದು ಬಿಡ್ತು ಅಂದ್ರೆ ಅವರಿಗೆ ಎಲ್ಲವೂ ಕೂಡ ಸುಗಮ ಆಗಿ ನಡೀತಾ ಇದೆ. ಸಣ್ಣದಕ್ಕೂ ಕೂಡ ಈಗ ಫೋನ್ ಪೇ ಮಾಡ್ತಾರೆ. 2 ರೂಪಾಯಿ, 3 ರೂಪಾಯಿ, ಒಂದು ಟೀ ಕುಡಿದ್ರೆ ಫೋನ್ ಪೇ ಮಾಡ್ತಾರೆ, ಒಂದು ಬೆಂಕಿ ಪೊಟ್ಟಣ ತೆಗೆದುಕೊಂಡ್ರೆ ಫೋನ್ ಪೇ, ಗೂಗಲ್ ಪೇ ಎಲ್ಲವನ್ನು ಕೂಡ ಮಾಡ್ತಾರೆ. ಈ ಸಣ್ಣ ವ್ಯಾಪಾರಿಗಳು ಕೂಡ ಆರಾಮಾಗಿ ಗೂಗಲ್ ಪೇ, ಫೋನ್ ಪೇ ಎಲ್ಲದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ರು. ಆರಾಮಾಗಿ ವಹಿವಾಟು ನಡೀಲಿ ಎನ್ನುವ ಕಾರಣಕ್ಕಾಗಿ ಯಾರು ಕೂಡ ಕ್ಯಾಶ್ ಅನ್ನು ಕೇಳ್ತಾ ಇರಲಿಲ್ಲ. ಹೀಗಾಗಿ ಏನಾಗಬಿಡ್ತು ಅಂದ್ರೆ UPI ನಲ್ಲಿ ವಹಿವಾಟು ಬಹಳ ಚೆನ್ನಾಗಿ ನಡೆಯೋದಕ್ಕೆ ಶುರುವಾಗಬಿಡ್ತು. ಆಗ ಈ ವಾಣಿಜ್ಯ ತೆರಿಗೆ ಇಲಾಖೆಯವರಿಗೆ ಲೆಕ್ಕ ಸಿಗೋದಿಕ್ಕೆ ಶುರುವಾಯ್ತು. ನೋಡಿ, ಕ್ಯಾಶ್ ಅಲ್ಲಿ ವಹಿವಾಟು ನಡೆಯುವ ಸಂದರ್ಭದಲ್ಲಿ ಲೆಕ್ಕ ಸಿಗ್ತಾ ಇರಲಿಲ್ಲ. ಯಾವಾಗ ಈ ರೀತಿಯಾಗಿ ಗೂಗಲ್ ಪೇ, ಫೋನ್ ಪೇ ವಹಿವಾಟು ನಡೆಯೋದಕ್ಕೆ ಶುರುವಾಯ್ತು ಅವ್ರಿಗೆ ನೀಟಾಗಿ ಲೆಕ್ಕ ಸಿಗೋದಕ್ಕೆ ಶುರುವಾಯ್ತು. ಅವರು ಈ ಫೋನ್ ಪೇ, ಗೂಗಲ್ ಪೇ ಒಟ್ಟಾರೆಯಾಗಿ UPI ನಿಂದ ಮಾಹಿತಿ ಸಂಗ್ರಹಿಸೋದಕ್ಕೆ ಶುರು ಮಾಡಿಕೊಂಡ್ರು. ಯಾವ್ಯಾವ ಅಂಗಡಿಗಳಲ್ಲಿ ಎಷ್ಟೆಷ್ಟು ವಹಿವಾಟಾಗಿದೆ, 40 ಲಕ್ಷವನ್ನ ಮೀರಿ ವಹಿವಾಟು ಹೋಗಿದೆಯಾ, ಏನು ಎತ್ತ ಅಂತೇಳಿ ಪತ್ತೆ ಹಚ್ಚೋದಕ್ಕೆ ಶುರು ಮಾಡಿಕೊಂಡ್ರು. ಯಾವಾಗ 40 ಲಕ್ಷವನ್ನ ಮೀರಿ ಹೋಗಿ ಬಿಡ್ತೋ ತಕ್ಷಣವೇ ಏನು ಮಾಡಿಬಿಟ್ರು, 2021ರಿಂದ 25ರವರೆಗೆ ವಾಣಿಜ್ಯ ತೆರಿಗೆ ಇಲಾಖೆಯವರು ಸುಮ್ಮನೆ ಇದ್ರು. ಈಗ 4 ವರ್ಷ ಸೇರಿ ಒಂದೇ ಸರ್ತಿ ಜಡ್ದು ಬಿಟ್ರು. ನೋಡಿ, ಒಂದೇ ಸರ್ತಿ ಹಾಕೊಂಡು ಅವರಿಗೆ ಚೆನ್ನಾಗಿ ಜಡ್ದು ಬಿಟ್ರು. ಒಬ್ರೊಬ್ರಿಗೆ 30 ಲಕ್ಷ, 40 ಲಕ್ಷ, 50 ಲಕ್ಷ ಓವರ್ ಆಲ್ ಅವರ ವಹಿವಾಟಿನ ಮೇಲೆ, ಪ್ರಾಫಿಟ್ ಮೇಲೆ ಅಲ್ಲ. 40 ಲಕ್ಷಕ್ಕಿಂತ ಟರ್ನ್ ಓವರ್ ಯಾರಿಗೆ ಜಾಸ್ತಿ ಆಗಿದೆ, ಆ 40 ಲಕ್ಷಕ್ಕಿಂತ ಟರ್ನ್ ಓವರ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅದಕ್ಕೆ ಟ್ಯಾಕ್ಸ್ ಪ್ಲಸ್ ದಂಡ ಅಂತ ಸೇರಿಸಿ ಈ ರೀತಿಯಾಗಿ 1 ಕೋಟಿಯವರೆಗೂ ಕೂಡ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ನೀವು ಕಟ್ತಾ ಇದ್ರೆ ಅಕೌಂಟ್ ಸೀಸ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಮತ್ತೆ 18% ದಂಡ ಹಾಕ್ತೀವಿ ಅಂತ ಅವರಿಗೆ ಒಂದು ಹೆದರಿಸುವ ರೀತಿಯಲ್ಲಿ ನೋಟಿಸ್ ಅನ್ನ ಕೊಟ್ಟರು. ಸಹಜವಾಗಿ ವ್ಯಾಪಾರಿಗಳೆಲ್ಲರೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಇಷ್ಟು ದಿನ ಆರಾಮಾಗಿದ್ವಿ, ನಾವು ಟ್ಯಾಕ್ಸ್ ವ್ಯಾಪ್ತಿಗೆ ಬರಲ್ಲ ಅಂತ ಅನ್ಕೊಂಡಿದ್ವಿ, ಆದ್ರೆ ಹೀಗಾಗ್ಬಿಡ್ತು, ನಮಗೆ ಅವೇರ್ನೆಸ್ ಮೂಡಿಸಿಲ್ಲ, ನಮ್ಗೆ ಯಾರು ಹೇಳಿಲ್ಲ, ನಮ್ಗೆ ಇದು ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ಒಂದಷ್ಟು ಜನರ ಗಮನಕ್ಕಿತ್ತು, ಒಂದಷ್ಟು ಜನರ ಗಮನಕ್ಕೆ ಇರಲಿಲ್ಲ. ಅವರೆಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡೋದಕ್ಕೆ ಶುರು ಮಾಡಿಕೊಂಡ್ರು. ತಕ್ಷಣವೇ ಇದೀಗ ವಾಣಿಜ್ಯ ತೆರಿಗೆ ಇಲಾಖೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿ ಪ್ರಕಟ ಆಗೋದಕ್ಕೆ ಶುರು ಆಗ್ತಾ ಇದ್ದ ಹಾಗೆ ಇಲ್ಲಿ ವ್ಯಾಪಾರಿಗಳು ವಾದ ಏನಪ್ಪಾ ಅಂದ್ರೆ, ನಾವು ಕಟ್ಟೋದಿಕ್ಕೆ ರೆಡಿ ಇದ್ದೇವೆ, ಆದ್ರೆ ನಮಗೊಂದು ಅವೇರ್ನೆಸ್ ಮೂಡಿಸಬೇಕಿತ್ತು, ಮೊದಲೇ ತಿಳಿಸಬೇಕಿತ್ತು. ಜೊತೆಗೆ ಪ್ರತಿ ವರ್ಷದ ಅಂದ್ರೆ 2021ರಿಂದ 21ಕ್ಕೆ ನಮಗೆ ನೋಟಿಸ್ ಕೊಡಬೇಕು, 22 ಅಂದ್ರೆ 22ಕ್ಕೆ ಕೊಡಬೇಕು. ಈಗ 21ರಿಂದ ಹಿಡಿದು 25ರವರೆಗೆ 30 ಲಕ್ಷ 40 ಲಕ್ಷ ಕಟ್ಟಿ ಅಂದ್ರೆ ನಾವು ಏನು ಮಾಡಬೇಕು ಎನ್ನುವ ರೀತಿಯಲ್ಲಿ ವ್ಯಾಪಾರಿಗಳು ಕೇಳ್ತಾ ಇದ್ದಾರೆ. ಈಗ ಪತ್ರಿಕಾ ಪ್ರಕಟಣೆಯಲ್ಲಿ ಏನಿದೆ, ಜುಲೈ 1, 2017ರಿಂದ ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆಯು ದೇಶಾದ್ಯಂತ ಜಾರಿಗೆ ಬಂದಿರುತ್ತೆ. ಈ ಕಾಯ್ದೆಯ ಕಲಂ 22ರನ್ವಯ ಸರಕು ಪೂರೈಕೆದಾರರ ಸಮಗ್ರ ವಹಿವಾಟು ಒಂದು ಹಣಕಾಸು ವರ್ಷದಲ್ಲಿ ಅಂದ್ರೆ ವಾರ್ಷಿಕ 40 ಲಕ್ಷ ರೂಪಾಯಿಗಳನ್ನ ಮೀರಿದ್ರೆ, ಅಥವಾ ಸೇವೆಗಳ ಪೂರೈಕೆದಾರರ ಸಮಗ್ರ ವಹಿವಾಟು ಒಂದು ಹಣಕಾಸು ವರ್ಷದಲ್ಲಿ 20 ಲಕ್ಷ ರೂಪಾಯಿಗಳನ್ನ ಮೀರಿದ್ರೆ, ಗೂಡ್ಸ್ 40 ಲಕ್ಷ, ಸೇವೆ ಅಂದ್ರೆ ಕಟಿಂಗ್ ಮಾಡ್ತಾರಲ್ಲ ಅದು ಸರ್ವಿಸು, ಇನ್ನು ಸರ್ವಿಸ್ ವ್ಯಾಪ್ತಿಗೆ ತುಂಬಾ ಬರುತ್ತೆ, ಅದು 20 ಲಕ್ಷ ರೂಪಾಯಿಗಳನ್ನ ಮೀರಿದ್ರೆ GST ನೋಂದಣಿ ಪಡೆಯುವುದು ಕಡ್ಡಾಯವಾಗಿರುತ್ತೆ. ಈ ಸಮಗ್ರ ವಹಿವಾಟಿನಲ್ಲಿ ಸರಕು ಮತ್ತು ಸೇವೆಗಳು ಸೇರಿರುತ್ತದೆ. ಆದರೆ ತೆರಿಗೆ ಬಾಧ್ಯತೆಯು ಸರಕುಗಳು ಮತ್ತು ಸೇವೆಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ತೆರಿಗೆ ಬಾಧ್ಯತೆಯು ಮಾರಾಟ ಮಾಡಿದ ಸರಕುಗಳ ಪ್ರಕಾರ ನಿರ್ಧರಿಸಲ್ಪಡುತ್ತದೆ. ಅಂದ್ರೆ ಅವ್ರು ಹೇಳ್ತಿದ್ದಾರೆ, ಈಗ ನೋಟಿಸ್ ಅನ್ನ ಕೊಟ್ಟಿದೀವಲ್ಲ, ನೀವು ಬನ್ನಿ ವಾಣಿಜ್ಯ ತೆರಿಗೆ ಇಲಾಖೆಗೆ, ಬಂದು ಅಲ್ಲಿ ನೀವು ಏನೇನು ವ್ಯಾಪಾರವನ್ನ ಮಾಡಿದ್ದೀರಿ, ಯಾವ್ಯಾವ ಗೂಡ್ಸ್ ಅನ್ನ ಸೇಲ್ ಮಾಡಿದ್ದೀರಿ, ಅದಕ್ಕೆ ಸಂಬಂಧಪಟ್ಟಾಗ ನಮಗೆ ವಿವರವನ್ನ ಕೊಡಿ, ಅದರ ಆಧಾರದ ಮೇಲೆ ನೀವು ಟ್ಯಾಕ್ಸ್ ಅನ್ನ ಕಟ್ಟಿ ಎನ್ನುವ ರೀತಿಯಲ್ಲಿ ಈ ನೋಟಿಸ್ ಬಂದಿದೆಯಲ್ಲ. 30 ಲಕ್ಷ 40 ಲಕ್ಷ ಓವರ್ ಆಲ್ ನಿಮ್ಮ 40 ಲಕ್ಷಕ್ಕಿಂತ ಟರ್ನ್ ಓವರ್ ಜಾಸ್ತಿ ಆದ ಕಾರಣಕ್ಕಾಗಿ ನೋಟಿಸ್ ಕೊಟ್ಟಿದ್ದೇವೆ, ಈಗ ಬನ್ನಿ, ಬಂದ ನಂತರ ನಾವು ಟ್ಯಾಕ್ಸ್ ಅನ್ನ ಡಿಸೈಡ್ ಮಾಡ್ತೀವಿ ಅಂತ ಹೇಳಿ. ಯಾಕಂದ್ರೆ ಒಂದಷ್ಟಕ್ಕೆ ಟ್ಯಾಕ್ಸ್ ಇದೆ, ಒಂದಷ್ಟಕ್ಕೆ ಇಂತಿಷ್ಟು ಪರ್ಸೆಂಟ್ ಅಂತ ಇದೆ, ಒಂದಷ್ಟಕ್ಕೆ ಟ್ಯಾಕ್ಸ್ ಇಲ್ಲ. ಉದಾಹರಣೆಗೆ ಈಗ ಬ್ರೆಡ್ ಮಾರಾಟವನ್ನ ಮಾಡಿದ್ರೆ ಬೇಕರಿಯವರು, ಅವರಿಗೆ ಟ್ಯಾಕ್ಸ್ ಇರೋದಿಲ್ಲ. ಹೀಗಾಗಿ ಬ್ರೆಡ್ಡಿನ ಲೆಕ್ಕವನ್ನ ಕೊಟ್ರೆ ಅದಕ್ಕೆ ಟ್ಯಾಕ್ಸ್ ಇಂದ ವಿನಾಯಿತಿ ಸಿಗುತ್ತೆ. ಏನಾದ್ರೂ ಕುರುಕುಲು ತಿಂಡಿಯನ್ನ, ಯಾವ್ದೋ ರಸ್ಕೋ ಅಂತದ್ದು ಏನಾದ್ರು ಮಾರಾಟ ಮಾಡಿದ್ರೆ 5% ತೆರಿಗೆ ಇರುತ್ತೆ. ಆ ರೀತಿಯಾಗಿ ಲೆಕ್ಕ ಹಾಕ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ವಾಣಿಜ್ಯ ತೆರಿಗೆಗಳ ಇಲಾಖೆಯು ಏಕೀಕೃತ ಪಾವತಿ ವ್ಯವಸ್ಥೆ ಅಂದ್ರೆ UPI, ಫೋನ್ ಪೇ, ಗೂಗಲ್ ಪೇ ಮೂಲಕ ವರ್ತಕರು 2021, 22ರಿಂದ 24, 25ರ ಸಾಲಿನಲ್ಲಿ ಸ್ವೀಕರಿಸಿದ ಹಣದ ವಿವರಗಳನ್ನ ವಿವಿಧ UPI ಸೇವೆಗಳ ಪೂರೈಕೆದಾರರಿಂದ ಸಂಗ್ರಹಿಸಿರುತ್ತದೆ. ವರ್ತಕರು ಮಾರಾಟದ ಹಣವನ್ನ ಮಾತ್ರವಲ್ಲದೆ ನಗದು ಮತ್ತು ಇತರ ವಿಧಾನಗಳಲ್ಲೂ ಕೂಡ ಪಡೆಯುತ್ತಾರೆ. ಹಾಗಾಗಿ ಬರೀ UPI ಲೆಕ್ಕ ಮಾತ್ರ ನಮಗೆ ಸಿಕ್ಕಿದೆ. UPI ಮೂಲಕ 40 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಹಣವನ್ನ ಪಡೆದಿರುವಂತ ವರ್ತಕರ ವಾರ್ಷಿಕ ವಹಿವಾಟು ಇನ್ನು ಗಣನೀಯವಾಗಿ ಹೆಚ್ಚಾಗಿರುತ್ತದೆ. ಸದರಿ ಮಾಹಿತಿಯನ್ನ ಪರಿಶೀಲಿಸಿ 40 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಹಣವನ್ನ ಪಡೆದು ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆ 2017 ಅಡಿಯಲ್ಲಿ ನೋಂದಣಿಯನ್ನ ಪಡೆಯದೆ ತೆರಿಗೆ ಪಾವತಿಸದೆ ಇರುವ ವರ್ತಕರಿಗೆ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿರುತ್ತದೆ.
ಈ ನೋಟಿಸುಗಳಿಗೆ ವರ್ತಕರು ತಾವು ಮಾರಾಟ ಮಾಡಿದ ಸರಕು ಮತ್ತು ಸೇವೆಗಳ ವಿವರಗಳನ್ನು ನೀಡಿ ಸರಿಯಾದ ತೆರಿಗೆಯನ್ನು ಪಾವತಿ ಮಾಡಬೇಕಾಗಿರುತ್ತದೆ. ಇಂತಹ ವರ್ತಕರು ತಕ್ಷಣ ನೋಂದಣಿ ಪಡೆಯಬೇಕಾಗಿರುತ್ತೆ. ವಾರ್ಷಿಕ ವಹಿವಾಟು 1.5 ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ಇರುವ ಸಣ್ಣ ವರ್ತಕರು ರಾಜಿ ತೆರಿಗೆಯನ್ನ ಆಯ್ಕೆ ಮಾಡಿ ಇನ್ಮುಂದೆ 1% ತೆರಿಗೆಯನ್ನ ಪಾವತಿ ಮಾಡಬಹುದಾಗಿದೆ. ಈ ರೀತಿಯ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಅಂದ್ರೆ 1.5 ಕೋಟಿ ವಹಿವಾಟಿಗಿಂತ ಕಡಿಮೆ ಇದೆ ಅಂತ ಇಟ್ಕೊಳ್ಳಿ, ನೀವು ಅದಕ್ಕೆ ಸಂಬಂಧಪಟ್ಟ ಒಂದು ಮಾಹಿತಿಯನ್ನ ಕೊಡಿ, 1% ಅದಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟಿ ಅಂತ. 1.5 ಕೋಟಿ ವಹಿವಾಟ ಆದ್ರೆ 1% ಅಂದ್ರೆ ಎಷ್ಟು ಅಂತ ನೀವು ಲೆಕ್ಕ ಹಾಕಿ ಆ ರೀತಿಯಾಗಿ ನೀವು ಟ್ಯಾಕ್ಸ್ ಕಟ್ಕೊಂಡು ಹೋಗಿ ಅದನ್ನೊಂದು ರಾಜ್ಯ ಟ್ಯಾಕ್ಸ್ ಅಂತ ಹೇಳಿ ಇದೆ ನಮ್ಮಲ್ಲಿ ಎನ್ನುವ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯ ಇರುವಂತಹ ಆಪ್ಷನ್ ಅಂದ್ರೆ ಈಗ ವಾಣಿಜ್ಯ ತೆರಿಗೆ ಇಲಾಖೆಯನ್ನ ಹೋಗಿ ಭೇಟಿ ಮಾಡಬೇಕು, ಅಲ್ಲಿ ನೀವು ಸರಿಯಾದಂತ ಮಾಹಿತಿಯನ್ನು ಪಡಿಬೇಕಾಗತ್ತೆ. ಈಗ ಗೊಂದಲ ಏನು ನಿರ್ಮಾಣ ಆಗಿದೆ ಆ ಗೊಂದಲಕ್ಕೆ ಸಂಬಂಧಪಟ್ಟ ನೀವು ಕ್ಲಾರಿಟಿಯನ್ನು ಪಡೆದುಕೊಳ್ಬಹುದಾಗಿದೆ, ಒಂದು ವಿಚಾರ. ಮತ್ತೊಂದು, ಈಗಾಗಲೇ ಮುಖ್ಯಮಂತ್ರಿಗಳನ್ನ ಭೇಟಿ ಆಗೋದಕ್ಕೆ ನಿರ್ಧರಿಸಿದ್ದಾರೆ. ಅದರಿಂದ ಏನು ಪ್ರಯೋಜನ ಅಂದ್ರೆ ಮುಖ್ಯಮಂತ್ರಿಗಳ ಮೇಲೆ ಒಂದು ಒತ್ತಡವನ್ನು ಹೇರಬಹುದು. ಮುಂದಿನ ದಿನಗಳಲ್ಲಿ ನಾವು ಟ್ಯಾಕ್ಸ್ ಕಟ್ತೀವಿ, ನಮಗೆ ಅವೇರ್ನೆಸ್ ಬಂದಿದೆ, ಇಲ್ಲಿವರೆಗೆ ನಮಗೆ ಅದಕ್ಕೆ ಸಂಬಂಧಪಟ್ಟಾಗ ಜಾಗೃತಿ ಇರಲಿಲ್ಲ, ನಾವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿರಲಿಲ್ಲ, ದಯವಿಟ್ಟು ನಮಗೆ ಇದರಿಂದ ವಿನಾಯಿತಿಯನ್ನ ಕೊಡಿ, ಅಥವಾ ಈ 30 ಲಕ್ಷ 40 ಲಕ್ಷ ಬದಲಾಗಿ ಒಂದು ಸಣ್ಣ ಅಮೌಂಟ್ ಅನ್ನ ನಿರ್ಧರಿಸಿ ಆ ಸಣ್ಣ ಅಮೌಂಟ್ ಅನ್ನ ನಾವು ಕಟ್ಟಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳ ಬಳಿ ಮನವಿಯನ್ನ ಮಾಡ್ಕೊಳ್ಬಹುದಾಗಿದೆ. ಜೊತೆಗೆ ಈ GST ಕೌನ್ಸಿಲ್ ಮೀಟಿಂಗ್ ನಡೀತಿರುತ್ತಲ್ಲ, ಅದಕ್ಕೆ ಮುಖ್ಯಮಂತ್ರಿಗಳು ಭಾಗಿಯಾಗ್ತಿರ್ತಾರೆ, ರಾಜ್ಯ ಸರ್ಕಾರದ ಕಡೆಯಿಂದ ಹೋಗ್ತಿರ್ತಾರೆ, ಅವರಲ್ಲೊಂದು ಮನವಿಯನ್ನ ಮಾಡ್ಕೊಳ್ಬಹುದು. 40 ಲಕ್ಷ ಇದೆಯಲ್ಲ, 40 ಲಕ್ಷದವರೆಗೆ ಟ್ಯಾಕ್ಸ್ GST ಇಲ್ಲ ಅಂತ ಹೇಳಿ ಅದನ್ನೊಂದು ರೈಸ್ ಮಾಡಿ 70 ಲಕ್ಷಕ್ಕೋ 80 ಲಕ್ಷಕ್ಕೋ ಮಾಡಿ, ನಮ್ಗೆ ಇಂತಿಂತ ಕಷ್ಟ ಇದೆ, ಬಾಡಿಗೆ ಕಟ್ಟ ಕಷ್ಟ ಇದೆ, ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟ ಕಷ್ಟ ಇದೆ, ನಮಗೆ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಅಳಲನ್ನ ತೋಡ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಾಗ ಏನೋ ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಒಟ್ಟಾರೆಯಾಗಿ ಇದು ಕ್ಲಾರಿಟಿ. ಯಾಕೆ ನಿಮಗೆ ನೋಟಿಸ್ ಬರ್ತಿದೆ ಅಂದ್ರೆ UPI ಪೇಮೆಂಟ್ ಸ್ವೀಕರಿಸಿದ ಕಾರಣಕ್ಕಾಗಿ. ಏನ್ ಮಾಡಬೇಕು ಅಂದ್ರೆ ವಾಣಿಜ್ಯ ತೆರಿಗೆ ಇಲಾಖೆಗೆ ನೀವು ಹೋಗಬೇಕು, ಅಲ್ಲಿ ಕ್ಲಾರಿಟಿಯನ್ನ ಪಡೆದುಕೊಳ್ಬೇಕು. ಮುಖ್ಯಮಂತ್ರಿಗಳ ಭೇಟಿಯ ಬಳಿಕ ಇನ್ನೇನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಒಂದು ವೇಳೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ. ವಿಡಿಯೋ ನೋಡಿ.